ನಾಲ್ಕನೇ ಸಂಧಿಯ 12 ಹಾಗೂ 13ನೆಯ ಕವನ. ಕೇಳಿದನು ಮೃಗದಿಕ್ಕೆ ಹಕ್ಕಿಯ ಗಾಳಿಯನು ಕೊಂಬುಗಳನ್ನು ಆಗಲೇ ಬೀಳುಕೊಟ್ಟನು ರಾಜಸಭೆಯನು ರಾಜನ ಅನುಚಿತದಲ್ಲಿ ಬೋಳೆ ಕವಲಂಬುಗಳ ಹದವಿಳಿದು ಆಕೆ ತಾಳಿಕೆಯ ಕುಪ್ಪಸದ ಬೇಂಟೆಯ ಮೇಳದಲ್ಲಿ ಭೂಪಾಲ ಹೊರಹೊಂಟನು ನಿಜಾಲಯವ. ಅಂದರೆ ಪಾಂಡುರಾಜನು ಬೇಟೆಗಾರರಿಂದ ಮೃಗಗಳು ಇರುವ ಜಾಗ, ಓಡಾಡುವ ಸ್ಥಳ ಮೊದಲಾದವುಗಳನ್ನು ಕೇಳಿ ಕೊಂಬುಗಳನ್ನು ಒತ್ತಿದ್ದ ಬೇಟೆಗಾರರನ್ನು ಕಳುಹಿಸಿ ರಾಜಸಭೆಯನ್ನು ವಿಸರ್ಜಿಸಿ ಈ ಬೋಳೆ ಎಂಬ ಅರ್ಧಚಂದ್ರಾಕಾರದ ಬಾಣಗಳು, ಹದವಾದ ಬಿಲ್ಲುಗಳು, ಬೇಟೆಯ ಕುಪ್ಪಸಗಳನ್ನು ಜೋಡಿಸಿಕೊಂಡು ಬೇಟೆಗಾರರೊಂದಿಗೆ ಪಾಂಡು ಅರಮನೆಯನ್ನು ಬಿಟ್ಟು ಬೇಟೆಗೆ ಹೊರಟನು. ಪಾಂಡುರಾಜ ಬೇಟೆಗೆ ಹೊರಡುತ್ತಾನೆ. 13ನೆಯ ಕವನ. ಏನನೆಂಬೆನು ನಿಮ್ಮನ್ನು ಪಿಶಾಚಿ ಅನ್ನು ಪಾಲಕರೆಂಬುವಳ್ ವ್ಯಾಸನ ಅನುಬಂಧದ ಬೇಗೆ ಕೊಂಡೊಯ್ದುದು ಮಹೀಪತಿಯ ಕಾನನ ಧೂಳಾಯಿತದ ಶರಸಂಧಾನ ಕಲಿತ ಶರಸಾನನು ಮೃಗಹಾನಿಗಳ ಹೆಕ್ಕಳದೊಳಾಡಿದನು ಬೇಟೆಯಲ್ಲಿ. ಅಂದರೆ ಪಾಂಡು ರಾಜನು ಪಿಶಾಚಿ ಹಿಡಿದಿದೆಯೋ, ಪಾಂಡು ಮಹಾರಾಜನು ಪಿಶಾಚಿ ಹಿಡಿದಿದೆಯೋ ಎನ್ನುವ ಹಾಗೆ ಬೇಟೆಯ ದುರ್ವ್ಯಸನಕ್ಕೆ ಸಿಕ್ಕು ಕಾಡಿಗೆ ಹೋದನು. ಕಾಡಿನಲ್ಲಿ ಬಿಲ್ಲಿಗೆ ಬಾಣವನ್ನೇರಿಸಿ ಅನೇಕ ಮೃಗಗಳನ್ನು ಸಂಹರಿಸಿ ಓಲಾಡಿದನು. ಧನ್ಯವಾದಗಳು.